ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದೂ ಶಾಸ್ತ್ರದಲ್ಲಿ ಗಂಡ ಹೆಂಡತಿಯರು ಯಾವ ರೀತಿ ಮಲಗಬೇಕೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಯಾವುದಾದರೂ ಪೂಜೆಯನ್ನ ಮಾಡಬೇಕೆಂದರೂ ಅಥವಾ ದೇವಾಲಯಕ್ಕೆ ಹೋದರೂ ಹೆಂಡತಿಗೆ ಗಂಡನ ಎಡಭಾಗದಲ್ಲಿ ನಿಲ್ಲುವುದಕ್ಕೆ ಹೇಳುತ್ತಾರೆ. ಹಾಗೆಯೇ ನಿದ್ರೆ ಮಾಡುವ ಸಮಯದಲ್ಲಿ ಕೂಡ ಹೆಂಡತಿಯನ್ನ ಗಂಡನ ಎಡಭಾಗದಲ್ಲಿ ಮಲಗಬೇಕೆಂದು ಹೇಳಲಾಗುತ್ತದೆ. ಹಾಗಿದ್ರೆ ಏಕೆ ಈ ರೀತಿ ಮಾಡಬೇಕು, ಬಲಭಾಗದಲ್ಲಿ ಏಕೆ ಮಲಗಬಾರದು ಅನ್ನುವ ಸಂದೇಹ ತುಂಬಾ ಮಂದಿಯಲ್ಲಿದೆ. ನಿಮ್ಗೂ ಕೂಡ ಈ ಸಂದೇಹವಿದ್ದರೆ ಈಗಲೇ ಆ ಸಂದೇಹದ ಬಗ್ಗೆ ಪರಿಹಾರವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಒಂದು ಸಾರಿ ರುಕ್ಮಿಣಿ ದೇವಿ ಶ್ರೀಕೃಷ್ಣನ ಬಳಿ, ಸ್ವಾಮಿ, ನನ್ನ ಮನಸ್ಸಿನಲ್ಲಿ 2 ಪ್ರಶ್ನೆಗಳು ತಲೆ ಎತ್ತಿದ್ದಾವೆ. ಅವುಗಳಿಗೆ ನೀವು ಮಾತ್ರವೇ ಉತ್ತರವನ್ನ ನೀಡಬಲ್ಲಿರಿ. ಆದ್ದರಿಂದ ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳಿಗೆ ಪರಿಹಾರವನ್ನ ನೀಡಿ ಎಂದು ಕೇಳುತ್ತಾರೆ. ಆಗ ಶ್ರೀಕೃಷ್ಣನು, ದೇವಿ, ನಿಸ್ಸಂಕೋಚವಾಗಿ ಕೇಳು, ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಪ್ರಯತ್ನ ಮಾಡುತ್ತೇನೆಂದು ಹೇಳುತ್ತಾರೆ. ಆಗ ರುಕ್ಮಿಣಿ ದೇವಿ, ಸ್ವಾಮಿ, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಹೆಂಡತಿ ಗಂಡನ ಜೊತೆ ಸೇರಿ ಮಲಗುವ ಸಮಯದಲ್ಲಿ ಯಾವ ನಿಯಮಗಳನ್ನ ಪಾಲಿಸಬೇಕು? ಇನ್ನು ನನ್ನ 2ನೇ ಪ್ರಶ್ನೆ ಏನು ಅಂದ್ರೆ, ಒಬ್ಬ ವೇಶ್ಯೆಯ ಬಳಿ ಸಂಬಂಧವನ್ನು ಇಟ್ಟುಕೊಂಡರೆ ಏನಾಗುತ್ತದೆ? ದಯವಿಟ್ಟು ಈ ಸಂದೇಹಗಳಿಗೆ ಪರಿಹಾರವನ್ನ ನೀಡಿ ಎಂದು ರುಕ್ಮಿಣಿ ದೇವಿ ಕೇಳುತ್ತಾರೆ. ಆಗ ಶ್ರೀಕೃಷ್ಣನು, ದೇವಿ, ನೀನು ಲೋಕ ಕಲ್ಯಾಣಕ್ಕೋಸ್ಕರ ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀಯಾ. ನಿನ್ನ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ನಾನು ಉತ್ತರವನ್ನು ನೀಡುತ್ತೇನೆ. ಅದಕ್ಕೂ ಮೊದಲು ನಾನು ಹೇಳುತ್ತಿರುವ ಈ ಉತ್ತರವನ್ನ ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ, ಯಾರು ಅವುಗಳನ್ನ ಪಾಲಿಸುತ್ತಾರೋ ಅವರ 28 ಪಾಪಗಳನ್ನ ಕ್ಷಮಿಸುತ್ತೇನೆ. ಆದ್ದರಿಂದ ನಾನು ಹೇಳುತ್ತಿರುವ ಈ ಉತ್ತರವನ್ನ ಶ್ರದ್ಧೆಯಿಂದ ಕೇಳಿ ಎಂದು ಹೇಳುತ್ತಾರೆ. ಆ ನಂತರ ಶ್ರೀಕೃಷ್ಣನು ರುಕ್ಮಿಣಿ ದೇವಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಲು ಮುಂದಾಗುತ್ತಾರೆ. ದೇವಿ, ಮದುವೆಯಾದ ನಂತರ ಗಂಡ ಹೆಂಡತಿಯರು ನಮ್ಮ ಜೀವನ ಆನಂದವಾಗಿರಬೇಕೆಂದು ಎಲ್ಲರೂ ಬಯಸುತ್ತಾರೆ. ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರದೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಮದುವೆಯಾದ ಪ್ರತಿ ಜೋಡಿಯೂ ಕೂಡ ಈ ರೀತಿಯಾಗಿ ಆಲೋಚನೆ ಮಾಡುತ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಆದ್ರೆ ತಮ್ಮ ಜೀವನ ಸಂತೋಷವಾಗಿರಬೇಕು ಅಂದ್ರೆ ಹೆಂಡತಿಯು ತನ್ನ ಗಂಡನ ಎಡಭಾಗದಲ್ಲಿ ಮಲಗಬೇಕು. ಏಕೆಂದ್ರೆ ಪರಮೇಶ್ವರನನ್ನ ಅರ್ಧ ನಾರೇಶ್ವರನೆಂದು ಪೂಜಿಸುತ್ತಾರೆ. ಮಹಾಶಿವನು ಅರ್ಧ ನಾರೇಶ್ವರನ ರೂಪವನ್ನ ತೆಗೆದುಕೊಂಡಾಗ ಆತನ ಎಡ ಶರೀರದ ಭಾಗದಲ್ಲಿ ಪಾರ್ವತಿ ದೇವಿ ಕಾಣಿಸುತ್ತಾರೆ. ಏಕೆಂದ್ರೆ ಮಹಾಶಿವನು ತನ್ನ ಶರೀರದ ಅರ್ಧ ಭಾಗ ಎಡ ಶರೀರವನ್ನ ಪಾರ್ವತಿ ದೇವಿಗೆ ಸಮರ್ಪಿಸಿದ್ದಾರೆಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಹೆಂಡತಿಯರು ಗಂಡನ ಎಡಭಾಗದಲ್ಲಿ ಇರಬೇಕೆಂದು ಹೇಳುತ್ತಾರೆ. ದೇವಿ, ಹೆಂಡತಿಯನ್ನ ವೇದಗಳಲ್ಲಿ ವಾಮಂಗಿ ಎಂದು ಕರೆಯುತ್ತಾರೆ. ವಾಮಂಗಿ ಅಂದರೆ ಎಡಭಾಗದ ಅಂಗವನ್ನ ಒಳಗೊಂಡಿರುವುದು ಎಂದು ಅರ್ಥ. ಪುರುಷರ ಎಡಭಾಗವನ್ನ ಸ್ತ್ರೀಯರ ಭಾಗವೆಂದು ಭಾವಿಸುತ್ತಾರೆ. ಯಾವುದಾದ್ರೂ ಶುಭ ಕಾರ್ಯ ನಡೆಯುವಾಗ ಹೆಂಡತಿಯು ಗಂಡನ ಎಡಭಾಗದಲ್ಲಿ ಕುಳಿತುಕೊಳ್ಳಬೇಕೆಂದು ಹೇಳುವುದರ ಕಾರಣವೂ ಕೂಡ ಇದೆ. ಹಾಗೆಯೇ ಹೆಂಡತಿಯರು ಗಂಡನ ಎಡಭಾಗದಲ್ಲಿ ಮಲಗಬೇಕೆಂದು ಹೇಳುತ್ತಾರೆ. ಹೆಂಡತಿಯು ಗಂಡನ ಎಡಭಾಗದಲ್ಲಿ ಮಲಗಿಕೊಳ್ಳುವುದು ತುಂಬಾ ಶುಭಕರವಾದದ್ದು. ಇದು ತಮ್ಮ ವೈವಾಹಿಕ ಜೀವನವನ್ನ ಆನಂದವಾಗಿ, ಸಂತೋಷವಾಗಿ, ಪೂರ್ತಿ ಶ್ರೇಯಸ್ಸನ್ನ ನೀಡುತ್ತದೆ. ಹೆಂಡತಿಯು ಗಂಡನ ಎಡಭಾಗದಲ್ಲಿ ಮಲಗಿಕೊಳ್ಳುವುದರಿಂದ ಗಂಡನ ಆರೋಗ್ಯ ಉತ್ತಮವಾಗಿರುತ್ತದೆ. ಗಂಡ ಹೆಂಡತಿಯರ ಮಧ್ಯೆ ಆತ್ಮೀಯತೆ ಬೆಳೆಯುತ್ತದೆ. ಪೂಜಾ ಕಾರ್ಯಕ್ರಮಗಳನ್ನು ಮಾಡುವ ಸಮಯದಲ್ಲಿ ಹೆಂಡತಿಯು ಗಂಡನ ಎಡಭಾಗದಲ್ಲಿ ಕುಳಿತುಕೊಳ್ಳಬೇಕು. ಆದರೆ ಕನ್ಯಾದಾನ, ವಿವಾಹ, ಯಜ್ಞ ಕರ್ಮ, ಜಾತಕರ್ಮ, ನಾಮಕರಣ ಸಮಯದಲ್ಲಿ ಮಾತ್ರ ಹೆಂಡತಿ ಗಂಡನ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು. ಲೌಕಿಕ ಕೆಲಸಗಳಲ್ಲಿ ಹೆಂಡತಿಯು ಗಂಡನ ಎಡಭಾಗದಲ್ಲಿ ಕುಳಿತುಕೊಳ್ಳಬೇಕು. ಏಕೆಂದರೆ ಪ್ರಾಪಂಚಿಕ ಕೆಲಸಗಳಲ್ಲಿ ಸ್ತ್ರೀಯರದೇ ಆಧಿಪತ್ಯವೆಂದು ಪರಿಗಣಿಸಲಾಗಿದೆ. ಸ್ತ್ರೀ ಎಂಬ ಅಂಶವು ಅತ್ಯುನ್ನತವಾದದ್ದು. ಯಜ್ಞ, ಕನ್ಯಾದಾನ, ವಿವಾಹ ಈ ಕಾರ್ಯಗಳನ್ನ ಅತೀಂದ್ರಿಯಗಳೆಂದು ಪರಿಗಣಿಸಲಾಗಿದೆ. ಅವುಗಳು ಪುರುಷತ್ವವನ್ನ ತೋರಿಸುತ್ತವೆ. ಆದ್ದರಿಂದ ಈ ಕೆಲಸವನ್ನು ಮಾಡುವ ಸಮಯದಲ್ಲಿ ಹೆಂಡತಿಯು ಗಂಡನ ಬಲಭಾಗದಲ್ಲಿ ಇರಬೇಕೆಂದು ಶ್ರೀಕೃಷ್ಣನು ರುಕ್ಮಿಣಿ ದೇವಿ ಕೇಳಿದ ಮೊದಲ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾರೆ. ಯಾಕಂದ್ರೆ ಮದುವೆಯಾದ ನಂತರ ಗಂಡ ಹೆಂಡತಿಯರು ನಮ್ಮ ಜೀವನ ಆನಂದವಾಗಿರಬೇಕೆಂದು ಬಯಸುತ್ತಾರೆ. ನಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರದೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಮದುವೆಯಾದ ಪ್ರತಿ ಜೋಡಿಯೂ ಕೂಡ ಈ ರೀತಿಯಾಗಿ ಆಲೋಚನೆ ಮಾಡುತ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಆದ್ದರಿಂದ ಸಂತೋಷಭರಿತವಾದ ಜೀವನವನ್ನ ಆನಂದಿಸಬೇಕೆಂದರೆ ಈ ನಿಯಮಗಳನ್ನ ತಪ್ಪದೆ ಪಾಲಿಸಬೇಕೆಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಆಗ ಶ್ರೀಕೃಷ್ಣನು, ದೇವಿ, ನಿನ್ನ 2ನೇ ಪ್ರಶ್ನೆ, ಒಬ್ಬ ಪುರುಷನು ವೇಶ್ಯ ಬಳಿ ಸಂಬಂಧವನ್ನಿಟ್ಟುಕೊಂಡರೆ ಏನಾಗುತ್ತದೆ ಎಂದು ಕೇಳಿದೆ ಅಲ್ಲವೇ? ನಿನ್ನ ಸಂದೇಹವನ್ನ ಒಂದು ಕಥೆಯ ರೂಪದಲ್ಲಿ ಪರಿಹಾರವನ್ನ
ನೀಡುತ್ತೇನೆ ಕೇಳು ಎಂದು ಒಬ್ಬ ವೇಶ್ಯೆಯ ಕಥೆಯನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ದುರ್ಗಾನಗರಕ್ಕೆ ಅಧಿಪತಿಯಾಗಿರುವ ಪ್ರತಾಪವರ್ಮನನ್ನ ಪದ್ಮಿನಿ ಎಂಬ ಸ್ತ್ರೀಯು ಕೊಂದು ಆಕೆ ತನ್ನ ಗಂಡನೊಂದಿಗೆ ಸೇರಿಕೊಂಡು ಅಡವಿ ಪ್ರಾಂತ್ಯಕ್ಕೆ ಓಡಿ ಹೋಗುತ್ತಾಳೆ. ಅಲ್ಲಿಯೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಾ ಜೀವಿಸುವುದಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ಅವರಿಗೆ ಒಬ್ಬ ಪುತ್ರನು ಜನಿಸುತ್ತಾನೆ. ಅದಾದ ಕೆಲವು ದಿನಗಳಲ್ಲಿ ಅಂದುಕೊಳ್ಳದೆ ಆ ಜೋಡಿಗಳು ದೂರವಾಗುತ್ತಾರೆ. ಅವರ ಪುತ್ರನು ಕಂಬಳಿ ನೇಯುವವರ ಬಳಿ ಬೆಳೆದು ಸುಂದರವಾದ ಕಂಬಳಿಗಳನ್ನ ನೇಯುವ ವಿದ್ಯೆಯನ್ನ ಕಲಿತುಕೊಳ್ಳುತ್ತಾನೆ. ಹೀಗೆ ಒಂದು ಸಾರಿ ಕಂಬಳಿ ಮಾರಾಟ ಮಾಡುವುದಕ್ಕೆ ಬಂದು ರತ್ನಾಂಗಿ ಎಂಬ ವೇಶ್ಯೆಯ ಮಾಯೆಯಲ್ಲಿ ಬೀಳುತ್ತಾನೆ. ರತ್ನಾಂಗಿಯ ಬದಲಾಗಿ ಆ ಕೋಣೆಯಲ್ಲಿ ಬೇರೊಬ್ಬ ಸ್ತ್ರೀ ಇರುವುದನ್ನು ನೋಡಿ ಆಕೆಯ ಸೌಂದರ್ಯವನ್ನ ಕಂಡು ಮುಗ್ಧನಾಗುತ್ತಾನೆ. ಅಲ್ಲಿಂದ ಹೊರಟು ಹೋಗುವುದು ಅಥವಾ ಅಲ್ಲೇ ಇರುವುದು ಎಂದು ಅರ್ಥವಾಗದೆ ಹೋಗುತ್ತಾನೆ. ಆಗ ಅದೇ ಮನೆಯಲ್ಲಿರುವ ಪದ್ಮಿನಿ ಎಂಬ ಸ್ತ್ರೀಯು ನಿಧಾನವಾಗಿ ಅವನ ಬಳಿ ಧಾವಿಸುತ್ತಾಳೆ. ಏನಪ್ಪಾ, ನಿನ್ನದು ಯಾವ ಊರು, ನಿಮ್ಮ ತಂದೆ ತಾಯಿ ಯಾರು, ನಿನ್ನ ಜಾತಿ ಯಾವುದು ಎಂದು ಪ್ರಶ್ನೆಗಳನ್ನ ಕೇಳುತ್ತಾಳೆ. ನಾನು ಕಂಬಳಿ ನೇಯುವವನು, ನನ್ನದು ಕುಂದಾಪುರ, ನನಗೆ ತಾಯಿ ಇಲ್ಲ, ತಂದೆ ಮಾತ್ರ ಇದ್ದಾರೆ, ನನ್ನ ಹೆಸರು ಚಿರತಪುಲಿ ಎಂದು ಆತನು ಹೇಳುತ್ತಾನೆ. ಆಗ ಆ ಸ್ತ್ರೀ, ಈ ಕಂಬಳಿಯನ್ನ ನೇಯ್ದವರು ಯಾರು? ನಾನೇ ನೇಯ್ದೆ. ಯಾರು ನಿನಗೆ ಈ ವಿದ್ಯೆಯನ್ನ ಕಲಿಸಿದರು? ನಾನೇ ನನ್ನ ಬುದ್ಧಿಶಕ್ತಿಯಿಂದ ಕಲಿತುಕೊಂಡೆ. ಕುಂದಾಪುರ ಅಂದ್ರೆ ಅದು ಎಲ್ಲಿದೆ? ಚಂದಾಪುರಕ್ಕೆ ಅಲ್ಲಿಂದ ಎಷ್ಟು ದೂರವಾಗುತ್ತೆ? ಆಗ ಆ ಯುವಕ 6 ಮೈಲಿ ದೂರವಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಆ ಯುವಕ, ನಮ್ಮ ಊರು ನಿಮಗೆ ಗೊತ್ತೇ, ಒಂದು ಸಾರಿ ಬಂದಿದ್ದೇನೆ ತಗೋ. ಅದು ಇರಲಿ, ನಿನಗೆ ಚಿರತಪುಲಿ ಎಂಬ ಹೆಸರು ಹೇಗೆ ಬಂತು ಎಂದು ಪದ್ಮಿನಿ ಕೇಳುತ್ತಾಳೆ. ಆಗ ಆತನು ಸ್ವಲ್ಪ ಸಮಯ ಮೌನವಾಗಿದ್ದುಕೊಂಡು ಆಲೋಚನೆ ಮಾಡಿ, ಈ ವಿಷಯವನ್ನ ನಮ್ಮ ತಂದೆ ಯಾರಿಗೂ ಹೇಳಬೇಡ ಎಂದು ಹೇಳಿದ್ದಾರೆ. ಆದರೆ ನಿಮ್ಮನ್ನ ನೋಡುತ್ತಿದ್ದರೆ ನಿಮಗೆ ಸುಳ್ಳು ಹೇಳಲು ಮನಸ್ಸು ಬರುತ್ತಿಲ್ಲ. ಆದ್ದರಿಂದ ಹೇಳುತ್ತೇನೆ ಕೇಳಿ. ನಾನು ಹುಟ್ಟಿದ ತಕ್ಷಣ ಒಂದು ಚಿರತೆ ನನ್ನನ್ನ ಬಾಯಲ್ಲಿ ಕಚ್ಚಿಕೊಂಡು ಓಡಿ ಹೋಗುತ್ತಿತ್ತಂತೆ. ಆಗ ನಮ್ಮ ತಂದೆ ಆ ಚಿರತೆಯೊಂದಿಗೆ ಹೋರಾಡಿ ನನ್ನನ್ನ ಕಾಪಾಡಿದರು. ಅದಕ್ಕಾಗಿ ನನಗೆ ಆ ಹೆಸರನ್ನ ಇಟ್ಟಿದ್ದಾರೆ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ಪದ್ಮಿನಿ, ಅಯ್ಯೋ ಭಗವಂತ ಎಂದು ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಅದನ್ನು ನೋಡಿದ ಚಿರತಪುಲಿ, ಯಾಕಮ್ಮ ಅಳುತ್ತಿದ್ದೀಯಾ? ನಿಮಗೇನು ಕಷ್ಟ ಬಂದಿದೆ ಎಂದು ಮುಕ್ತ ಮಗುವಿನ ಹಾಗೆ ಕೇಳುತ್ತಾನೆ. ಆಕೆ ಕಣ್ಣೀರನ್ನ ಒರೆಸಿಕೊಳ್ಳುತ್ತಾ, ಏನು ಇಲ್ಲಪ್ಪ, ನೀನಿನ್ನು ಚಿಕ್ಕ ಹುಡುಗ, ಓದಿ ಒಳ್ಳೆಯ ವ್ಯಕ್ತಿ ಆಗಬೇಕು, ಇಂತಹ ವೇಶ್ಯರ ಮನೆಗೆ ಬರಬಾರದು. ವೇಶ್ಯರ ಸಂಘದಿಂದ ಕೀರ್ತಿ, ಆಯಸ್ಸು, ಹಣ ಕ್ಷೀಣಿಸುತ್ತಾ ಹೋಗುತ್ತದೆ, ರೋಗ ರುಜಿನಗಳು ವೃದ್ಧಿಯಾಗುತ್ತವೆ. ಬುದ್ಧಿವಂತರಾದವರು ದುಷ್ಟ ಆಲೋಚನೆಗಳಿಂದ ದೂರವಿರಬೇಕು. ನೋಡಪ್ಪ, ಇವರಿಗೆ ದಯೆ, ಸತ್ಯ ಎನ್ನುವುದೇ ಇರುವುದಿಲ್ಲ. ನೀನು ಮತ್ತೊಂದು ಕಂಬಳಿಯನ್ನ ನೇಯ್ದರೆ ಎಲ್ಲರೂ ನಿನ್ನನ್ನ ಗೌರವಿಸುತ್ತಾರೆ, ಇಲ್ಲ ಅಂದ್ರೆ ಹೊರಗಡೆ ದೂಡುತ್ತಾರೆ. ಬಾಲ್ಯದಲ್ಲಿಯೇ ಇಂತಹ ದುಷ್ಟ ಕಾರ್ಯಗಳನ್ನ ಅಭ್ಯಾಸ ಮಾಡಿಕೊಂಡರೆ ಬದಲಾಗುವುದು ತುಂಬಾ ಕಷ್ಟ. ಇನ್ನು ಮುಂದೆ ಯಾವತ್ತೂ ಕೂಡ ಇಂಥ ಮನೆಗೆ ಬರಬೇಡ ಎಂದು ಬೋಧನೆ ಮಾಡುತ್ತಾಳೆ. ಆ ಮಾತನ್ನು ಕೇಳಿದ ಚಿರತಪುಲಿ ಆಕೆಯ ಕಾಲ ಮೇಲೆ ಬೀಳುತ್ತಾನೆ. ಅಮ್ಮ, ಇಲ್ಲಿವರೆಗೂ ನನಗೆ ಈ ರೀತಿಯಾಗಿ ಯಾರು ಕೂಡ ಹೇಳಿರಲಿಲ್ಲ. ಈ ರೀತಿ ಮಾಡಬಾರದು ಎಂದು ನನ್ನ ಸ್ನೇಹಿತರು ಹೇಳಿದಾಗ ನಾನು ನಂಬಲಿಲ್ಲ. ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿಯ ಕೆಲಸವನ್ನ ಮಾಡುವುದಿಲ್ಲ. ತಾಯಿ, ಅಷ್ಟಕ್ಕೂ ಇದಕ್ಕೆ ದಾಸನಾದರೆ ಏನಾಗುತ್ತದೆ? ಅಷ್ಟಕ್ಕೂ ನೀನು ಇಲ್ಯಾಕಿದ್ದೀಯಾ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಪದ್ಮಿನಿ ಕಿರುನಗೆಯನ್ನ ಬೀರುತ್ತಾ, ಇದೇನು ನನಗೆ ಹೊಸದಲ್ಲ, ನಾನು ಒಬ್ಬ ಪಾಪಾತ್ಮಳು, ನನ್ನ ವೃತ್ತಾಂತದಿಂದ ನಿನಗೇನು ಕೆಲಸವಿಲ್ಲ. ಆದ್ರೆ ನಿನಗೆ ಸಂಬಂಧಪಟ್ಟ ಒಂದು ರಹಸ್ಯವನ್ನ ಹೇಳುತ್ತೇನೆ ಕೇಳು. ನೀನು ಉತ್ತಮವಾದ ಕುಲದಲ್ಲಿ ಹುಟ್ಟಿದವನು. ನಿನ್ನ ಎತ್ತ ತಾಯಿ ಸತ್ತು ಹೋಗಿದ್ದಾಳೆ. ನಿನಗೆ ಒಂದು ಪತ್ರವನ್ನು ಬರೆದು ಕೊಡುತ್ತೇನೆ. ಉತ್ತರ ದಿಕ್ಕಿನಲ್ಲಿರುವ ರಾಮದುರ್ಗ ಎಂಬ ನಗರಕ್ಕೆ ಹೋಗು. ಅಲ್ಲಿ ಕುಮದಾಗುಡನು ಎಂಬ ವೈಶ್ಯನಿಗಾಗಲಿ ಅಥವಾ ಆತನ ಹೆಂಡತಿಗಾಗಲಿ ಈ ಪತ್ರವನ್ನ ತೋರಿಸು. ಅವರು ನಿನ್ನ ಸ್ವಂತ ಮೊಮ್ಮಗನಾಗಿ ನೋಡಿಕೊಳ್ಳುತ್ತಾರೆ. ಅವರ ಆಸ್ತಿಯನ್ನೆಲ್ಲ ನಿನಗೆ ಕೊಡುತ್ತಾರೆ. ಅದರಿಂದ ನೀನು ಸುಖವಾಗಿ ಜೀವಿಸಬಹುದು. ಇನ್ನು ಮುಂದೆ ನಿನ್ನ ಹೆಸರು ಚಿರತಪುಲಿ ಎಂದು ಹೇಳಿಕೊಳ್ಳಬೇಡ, ಮೃಗದತ್ತನು ಎಂದು ಹೇಳು. ಇದಕ್ಕೆ ಏನ್ ಹೇಳುತ್ತೀಯಾ ಎಂದು ಕೇಳುತ್ತಾರೆ. ಆಗ ಚಿರತಪುಲಿ, ನೀನು ಹೇಗೆ ಹೇಳುತ್ತೀಯೋ ಹಾಗೆ ಕೇಳುತ್ತೀನಿ ಅಮ್ಮ ಎಂದು ಕೈ ಮುಗಿದು ಹೇಳುತ್ತಾನೆ. ಆಗ ಪದ್ಮಿನಿ ಪೆನ್ನಿಗೆ ಕಾಡಿಗೆಯನ್ನ ಹಚ್ಚಿಕೊಂಡು ಕುಮದಾಗುಡನ ಹೆಸರಿನಲ್ಲಿ ಪತ್ರವನ್ನ ಬರೆಯುತ್ತಾಳೆ. ಅದನ್ನ ಮೃಗದತ್ತನ ಕೈಯಲ್ಲಿ ಇಟ್ಟು ಅವನ ಹಣೆ ಮೇಲೆ ಮುತ್ತಿಡುತ್ತಾಳೆ. ಸಾಯಂಕಾಲದವರೆಗೂ ಅನೇಕ ನೀತಿ ಬೋಧನೆಯನ್ನ ಮಾಡಿದಳು. ಕತ್ತಲು ಸಮೀಪವಾಗುವಷ್ಟರಲ್ಲಿ ಆತನನ್ನ ಕಳಿಸುತ್ತಾಳೆ. ಆಗ ಮೃಗದತ್ತನು ಆಕೆ ಕಣ್ಮರೆ ಆಗುವವರೆಗೂ ನೋಡುತ್ತಾ ರತ್ನಾಂಗಿ ಮನೆಯನ್ನ ಬಿಟ್ಟು ಅಡವಿ ಮಾರ್ಗದಲ್ಲಿ ಹೋಗುತ್ತಾನೆ. ಆಗ ಮೃಗದತ್ತನು ಉತ್ತರ ದಿಕ್ಕಿನಲ್ಲಿರುವ ರಾಮದುರ್ಗ ನಗರಕ್ಕೆ ಹೋಗಿ ಕುಮದಾಗುಡನ್ ಎಂಬ ವೈಶ್ಯನನ್ನ ಭೇಟಿಯಾಗಿ ಅವರಿಗೆ ಆ ಪತ್ರವನ್ನ ತೋರಿಸಿ ಅವರ ಜೊತೆ ಸಂತೋಷವಾಗಿ ಜೀವನವನ್ನ ಕಳೆಯುತ್ತಾನೆ. ಆಗ ಶ್ರೀಕೃಷ್ಣನು, ದೇವಿ, ಈ ಕಥೆಯ ಮೂಲಕ ನಮಗೆ ಗೊತ್ತಾಗುವುದು ಏನು ಅಂದ್ರೆ, ಯುವಕರು ವೇಶ್ಯರ ಸಂಘ ಮಾಡುವುದರಿಂದ ಅವರ ಕೀರ್ತಿ, ಆಯಸ್ಸು, ಹಣ ಕ್ಷೀಣಿಸುತ್ತದೆ, ರೋಗ ರುಜಿನಗಳು ಬೆಳೆಯುತ್ತವೆ. ಬಾಲ್ಯದಲ್ಲಿಯೇ ಇಂತಹ ಅಭ್ಯಾಸಗಳಿಗೆ ದಾಸರಾದರೆ ಅವರನ್ನ ಬದಲಾಯಿಸುವುದು ತುಂಬಾ ಕಷ್ಟ. ಇಂತಹ ಕಾರ್ಯಗಳು ಎಂದಿಗಾದರೂ ಮನುಷ್ಯನ ಜೀವನಕ್ಕೆ ಅಪಾಯಕಾರಿಯಾದವುಗಳು. ವೇಶ್ಯರ ಜೊತೆ ಜೀವನವನ್ನ ಸಾಗಿಸಬೇಕೆಂದು ಪ್ರಯತ್ನ ಮಾಡಿದರೆ ಕಷ್ಟಗಳಿಗೆ ಆಹ್ವಾನವನ್ನ ನೀಡಿದಂತೆ ಅವರು ನರಕದಲ್ಲಿಯೂ ಕೂಡ ಅನೇಕ ಶಿಕ್ಷೆಗಳನ್ನ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಇಂಥವರ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳುವುದು ಮರಣವನ್ನ ತಬ್ಬಿಕೊಂಡಂತೆ ಎಂದು ಶ್ರೀಕೃಷ್ಣನು
ರುಕ್ಮಿಣಿ ದೇವಿಗೆ ಹೇಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.